ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದು ರವಾ ಇಡ್ಲಿಗೆ ಒಳ್ಳೆಯ ಕಾಂಬಿನೇಷನ್ ಆದ ಬಾಂಬೆ ಸಾಗು ಮಾಡುವ. ಮೊದಲು ಬಾಣಲೆಗೆ 2 ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು, ಕಟ್ ಮಾಡಿದ ಹಸಿಮೆಣಸು, ಈರುಳ್ಳಿ, ಅರಿಶಿನ ಹಾಕಿ ಫ್ರೈ ಮಾಡಿ. ನಂತರ ಕಟ್ ಮಾಡಿದ ಟೊಮೆಟೊ ಹಾಕಿ, ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅರ್ಧ ಕಪ್ ನೀರು ಹಾಕಿ, ನಂತರ ಬೇಯಿಸಿ ಸ್ಮ್ಯಾಶ್ ಮಾಡಿದ 2 ಆಲೂಗಡ್ಡೆ ಹಾಕಿ ಕುದಿಸಿ. ನಂತರ ಅರ್ಧ ಚಮಚ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಮುಚ್ಚಿಡಿ. 1 ಕಪ್ಪಿಗೆ 2 ಚಮಚ ಕಡಲೆ ಹಿಟ್ಟು ಹಾಕಿ ಅರ್ಧ ಕಪ್ ನೀರು ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಬಾಣಲೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸಿ. ನಂತರ ಕೊತ್ತಂಬರಿ ಸೊಪ್ಪು ಉದುರಿಸಿ. ಇವಾಗ ಬಿಸಿ ಬಿಸಿಯಾದ ಬಾಂಬೆ ಸಾಗು ರೆಡಿ. ರವೆ ಇಡ್ಲಿ ಹಾಗೂ ಪೂರಿಗೆ ಒಳ್ಳೆಯ ಕಾಂಬಿನೇಷನ್.